ಮದರ ರಂಗು ಮೂಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಮತ್ತೊಂದು ವೆಡ್ಡಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೋಡಿ, ಈ ಥರ ಪ್ರೊಫೆಷನಲ್ ವೆಡ್ಡಿಂಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಡೆಮೋದಲ್ಲೇ ನೋಡಿರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋನ ನೀವು ಮೊದಲೇ ನೋಡ್ಬೋದು ಎಲ್ಲರಿಗಿಂತ ಮುಂಚೆನೆ. ಹಳೆಬ್ರು ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಕಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂದರೆ ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅಲೈಟ್ ಮೋಷನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರಾಜೆಕ್ಟ್ ಲಿಂಕ್ಗೆ ನೋಡಿ, ಈ ಥರ ಪ್ರಾಜೆಕ್ಟ್ ಲಿಂಕು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಟೆಲಿಗ್ರಾಮ್ ಜಾಯ್ನ್ ಆಗಬೇಕಾಗುತ್ತೆ. ಟೆಲಿಗ್ರಾಮ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ಈ ಲಿಂಕ್ ಸಿಗುತ್ತೆ. ಈ ಲಿಂಕ್ ಸಿಕ್ಕ ಮೇಲೆ ಹೇಗೆ ಇದಕ್ಕೆ ಯಾವುದೇ ಥರದ ಪಾಸ್ವರ್ಡ್ ಇರಲ್ಲ, ಮತ್ತು ಇದು ಲಿಂಕ್ ಸಿಕ್ಕ ಮೇಲೆ ಯಾವ ಥರ ಇದು ಎಡಿಟ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗು ಗ್ರೂಪ್ 1 ಅಂತಿದೆ ನೋಡಿ, ಅದರ ಕೆಳಗಡೆಗೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಹುಡುಗನ ಹೆಸರು ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ನೀವು ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸುವ ಹಾಗೆ ವೆಬ್ಸೈಟ್ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಅರವಿಂದ ಶಂಕ ಅಂತ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹುಡುಗನ ಹೆಸರು ನೀವು ಬರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಡೆಮೋ ಹೆಸರನ್ನ ಬರ್ಕೋತಾ ಇದ್ದೀನಿ. ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಳ್ಳಿ. ಈ ಥರ ರೈಟ್ ಸೈಡ್ಗೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಇಲ್ಲಿ ನಾವು ಡಿಲೀಟ್ ಮಾಡಿರ್ತೀವಲ್ಲ ಅಲ್ಲಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಮತ್ತೆ ಕೆಳಗಡೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರೋದನ್ನು ಓಕೆ ವೆಯ್ಟ್ ಮಾಡಿ. ನೋಡಿ, ಈ ಥರ ಕೆಳಗಡೆ ಇದೆ ನೋಡಿ, ಈ ನೇಮ್ನ ಕೆಳಗಡೆದು ಡಿಲೀಟ್ ಮಾಡ್ಕೊಳ್ಳಿ. ಈ ಥರ ಡಿಲೀಟ್ ಮಾಡ್ಕೊಂಡು ಇಲ್ಲಿ ಹುಡುಗಿ ಹೆಸರನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಡೆಮೋ ಹೆಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡು ಕೋಡ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರೆ ಇಲ್ಲಿ ಸೆಟ್ ಆಗುತ್ತೆ. ಮತ್ತು ಇದ್ರ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ರೆಸ್ ಬರ್ಕೋಬೇಕಾಗುತ್ತೆ, ನಿಮ್ಮ ಮನೆ ಸರ್ನೇಮು. ಮತ್ತು ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ನಾನು ಡೆಮೋ ಹೆಸರನ್ನ ಹಾಕ್ತಾ ಇದ್ದೀನಿ. ಆ ಥರ ಕಾಪಿ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಂಡ್ರೆ ರೈಟ್ ಸೈಡಿಗೆ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ನೋಡಿ, ಈ ಥರ ವಿಡಿಯೋ ರೆಡಿ ಮದುವೆ ಆಯಿತು. ಮತ್ತು ಅದರ ಕೆಳಗಡೆ ಅದು ಕ್ಲಿಕ್ ಮಾಡಿದರೆ ವಿವಾಹ ಸ್ಥಳ ಅಂತಿದೆ, ಅದರ ಕೆಳಗಡೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ಎಲ್ಲಾನು ಅರೇಂಜ್ ಮಾಡ್ಕೊಳ್ಳಿ. ವಿವಾಹ ಮುಹೂರ್ತ ಟೈಮಿಂಗ್ಸು ಬರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿರೋದನ್ನೆಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡ್ಕೊಂಡು ನೀವು ಸಪ್ರೇಟಾಗಿ ಇಲ್ಲಿ ಕನ್ನಡದಲ್ಲಿ ಲೆಫ್ಟ್ ಸೈಡ್ಗೆ ಎಲ್ಲ ಡೇಟು ಗೀಟು ಎಲ್ಲ ಟೈಮಿಂಗ್ಸು ಬರ್ಕೊಂಡು ರೈಟ್ ಸೈಡ್ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮಾಡಿರ್ತೀವಲ್ಲ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದರೆ ಅಡ್ರೆಸ್ನ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿರೋ ಅಡ್ರೆಸ್ನ ಎಲ್ಲಾನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ನೀವು ಇನ್ನೊಂದು ನಿಮಗೆ ಯಾವ ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡ್ರೆ ರೈಟ್ ಸೈಡ್ಗೆ ಕೋಡ್ ಬರುತ್ತೆ ಇಂಗ್ಲೀಷ್ನಲ್ಲಿ. ಆ ಕೋಡ್ನ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲಾನು ರೆಡಿ ಆಯಿತು. ಕೆಳಗಡೆ ಸ್ಕ್ರಾಲ್ ಔಟ್ ಮಾಡ್ಕೊಂಡು ಬನ್ನಿ. ಗ್ರೂಪ್ ಅಂತಿದೆ ನೋಡಿ, ಗ್ರೂಪ್ ಆ್ಯಂಡ್ ಮಾಸ್ಕ್ 1 ಅಂತ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಿಮಗೆ ಯಾವ ತರ ಫೋಟೋ ಬೇಕು ಆ ತರ ಫೋಟೋನ ಚೂಸ್ ಮಾಡ್ಕೊಂಡು ಮೇಲ್ಗಡೆ ಇರುತ್ತೆ ಈ ಕೆಳಗಡೆ ತಂದಿಕ್ಕೆ ಸ್ಮೋಕ್ ಕೆಳಗಡೆಗೆ ತಂದಿಟ್ಬಿಟ್ಟು ಎಲ್ಲಿವರೆಗೂ ಈ ಫೋಟೋ ಇರುತ್ತೆ ಇಮೇಜ್ ಬ್ಯಾಕ್ಗ್ರೌಂಡ್ ಅಲ್ಲಿವರೆಗೂ ನೀವು ಹಾಕುವಂತ ಫೋಟೋನ ಆಡ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಇರೋ ಫೋಟೋನ ಡಿಲೀಟ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಫೋಟೋ ಕರೆಕ್ಟ್ ಆಗಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಸೆಟ್ ಆಯ್ತು. ಮತ್ತೆ ಬ್ಯಾಕ್ ಬನ್ನಿ, ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಈ ತರ ಆ ಕಡೆ ಈ ಕಡೆ ಒಂಚೂರು ಏನಾದ್ರು ಹೋದ್ರೆ ಈ ತರ ಸ್ಕ್ರಾಲ್ ಅಪ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಬನ್ನಿ, ಮೀಡಿಯಂ ಮೇಲೆ ಬನ್ನಿ, ಈ ಫೋಟೋನ ಮೇಲ್ಗಡೆ ಇರೋದನ್ನ ಕೆಳಗಡೆ ತಂದಿಕ್ಕಿ ಮತ್ತೆ ಇಲ್ಲಿರೋ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತೆ ಹಿಂಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ, ಬ್ಯಾಕ್ಗ್ರೌಂಡ್ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆ ಫೋಟೋನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಫೋಟೋನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಮೇಲ್ಗಡೆ ಈ ತರ ನೋಡಿ ಈ ತರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದೀರಲ್ಲ ಈ ತರ. ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಇನ್ನೊಂದು ಫೋಟೋ ಮೇಲೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ಬನ್ನಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂತ ಫೋಟೋನ ಆಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋದನ್ನ ಈ ಸ್ಮೋಕ್ ಎಫೆಕ್ಟ್ ಕೆಳಗಡೆ ತಂದಿಕ್ಕಿ ಫೋಟೋನ ಈ ಬ್ಯಾಕ್ಗ್ರೌಂಡ್ ಮೊದಲು ಕೊಟ್ಟಿರೋ ಬ್ಯಾಕ್ಗ್ರೌಂಡ್ ಫೋಟೋನ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಫೋಟೋನ ನೀವು ಆಡ್ ಮಾಡಿರೋ ಫೋಟೋನ ಆಡ್ ಮಾಡ್ಕೊಳ್ಳಿ. ಇಲ್ಲಿರೋ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಈ ಫೋಟೋನ ಕರೆಕ್ಟ್ ಆಗಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ಈ ತರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫೋಟೋನ. ನೋಡಿ ಈ ತರ ಫೋಟೋ ಎಲ್ಲ ಫೋಟೋನು ಇದೇ ತರ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಎಲ್ಲ ಫೋಟೋನು ಇದೇ ತರ ಅಡ್ಜಸ್ಟ್ ಮಾಡಿಬಿಡಿ. ನೋಡಿ ಈ ತರ ಪ್ರಾಬ್ಲಮ್ ಏನಾದ್ರೂ ಆದ್ರೆ ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದ್ರೆ ನೋಡಿ ಇದೇ ರೀತಿ ಎಲ್ಲಾ ಫೋಟೋಗಳನ್ನು ಆಡ್ ಮಾಡಿ. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಿಮ್ಗೆ ಒಂದ್ 4 ಫೋಟೋನ ಡೆಮೋ ತೋರಿಸಿದೀನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಆಡಿಯೋ ಬೇಕೋ ಆ ಆಡಿಯೋನ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡು ವಿಡಿಯೋ ಬ್ಯಾಕ್ಗ್ರೌಂಡ್ ಎಲ್ಲಿವರೆಗೂ ಇರುತ್ತೆ ಇಲ್ಲಿವರೆಗೂ ಇಟ್ಕೊಂಡು ರೈಟ್ ಸೈಡ್ ಇರೋದನ್ನ ಕಟ್ ಮಾಡ್ಕೊಂಡು ನೋಡಿ, ಕಟ್ ಆಗುತ್ತೆ. ನೋಡ್ತಾ ಇದೀರಲ್ಲ, ನಿಮ್ಗೆ ಈ ಆಡಿಯೋ ನಾನು ಸೌಂಡ್ ಇಲ್ದೇನೆ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಯಾಕಂದ್ರೆ ಕಾಪಿ ರೈಟ್ ಕ್ಲೈಮ್ ಬರಬಾರ್ದು ಅಂತ. ನೋಡಿ ಆಲ್ಮೋಸ್ಟ್ ವಿಡಿಯೋ ರೆಡಿ ಆಗಿದೆ. ವೇಟ್ ಮಾಡಿ ತೋರಿಸ್ತೀನಿ ವಿಡಿಯೋನ ನಿಮ್ಗೆ ರೆಡಿ ಆಗಿರೋದು. ನೋಡ್ತಾ ಇದೀರಲ್ಲ, ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ವಿಡಿಯೋನ. ನೋಡಿ ಇದೇ ತರ ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪದೇ ಪದೇ ಸಬ್ಸ್ಕ್ರೈಬ್ ಯಾಕೆ ಮಾಡು ಅಂತ ಹೇಳ್ತಾ ಇದೀನಿ ಅಂದ್ರೆ ನೀವು ನಮಗೆ ಒಂದು ಸಪೋರ್ಟ್ ನೀಡ್ದಂಗೆ ಆಗುತ್ತೆ ಅನ್ನೋಗೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಈ ವಿಡಿಯೋಗಳು ಅರ್ಥ ಆಗೋದು. ಮತ್ತೆ ನನ್ನ ಇನ್ನಿತರ ವಿಡಿಯೋಗಳು ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ. ವೆಡ್ಡಿಂಗ್ ವಿಡಿಯೋ, ಆಲ್ ವಿಡಿಯೋಗಳು, ಬರ್ತ್ಡೇ ವಿಡಿಯೋ, ಎಂಗೇಜ್ಮೆಂಟ್ ವಿಡಿಯೋ, ಎಲ್ಲ ವಿಡಿಯೋಗಳು ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. ಮತ್ತೆ ವಿಡಿಯೋಗಳು ನೀವು ಎಡಿಟಿಂಗ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.